ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬದ ಫೆಸ್ಟಿವಲ್ ಹೇಗಾಯಿತು ಅನ್ನೋದನ್ನು ಒಂದು ಪುಟ್ಟ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ಫಸ್ಟ್ ಟೈಮ್ ನಾವು ನಮ್ಮ ಮನೇಲಿ ಗಣೇಶನ ಕೂರಿಸ್ತಾ ಇರೋದು. ಸೊ ನನ್ನ ಮಗ ಕೇಳ್ತಿದ್ದ, ಸೊ ಅವರುಗಳಿಗೂ ಈಗಿನ ಹಬ್ಬದ ರೀತಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ಬೇಕು, ಅವರು ಮುಂದೆ ಕಂಟಿನ್ಯೂ ಇದನ್ನು ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ಕಾರಣದಿಂದ ಫಸ್ಟ್ ಟೈಮ್ ಗಣೇಶನ ಕೂರಿಸ್ತಾ ಇದ್ದೀವಿ ಮನೇಲಿ. ಸೊ ತುಂಬಾ ಖುಷಿಯಿಂದ ಕೂರಿಸ್ತಾ ಇದ್ದೀವಿ. ನನ್ನ ಮಗನಿಗಂತೂ ತುಂಬಾ ಖುಷಿ ಆಯಿತು ಗಣೇಶನ ಕೂರಿಸಿದ್ದು. ಸೊ ನಮ್ಮ ಮನೆ ದೇವ್ರ ಮನೆಯಲ್ಲೇ ಪುಟ್ಟು ಗಣೇಶನ ತಂದು ಕೂರಿಸೋಣ ಅಂತ. ಸೊ ಹಾಗೆ ಅದಕ್ಕೆ ಬ್ಯಾಕ್ಗ್ರೌಂಡಾಗಿ ಒಂದು ಸಿಂಪಲಾಗಿ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ ಹೂವಿಂದ. ಸೊ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪಗಳೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನೇನು ಗಣೇಶನ ತಗೊಂಡು ಬರಬೇಕು. ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಗಣೇಶನ ತಂದಿದ ತಕ್ಷಣವೇ ಪ್ರತಿಷ್ಠಾಪನೆ ಮಾಡ್ಬೋದು. ಸೊ ಹಾಗಾಗಿ ಫಸ್ಟ್ ಟೈಮ್ ಕೂರಿಸ್ತಾ ಇರೋದ್ರಿಂದ ಸ್ವಲ್ಪ ಗಡಿಬಿಡಿ ಆಗ್ತಿತ್ತು. ನನಗೆ ತಿಳಿದ ಮಟ್ಟಿಗೆ ಕೂರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿಯೇ ಮಾಡ್ತಾಯಿದ್ದೀವಿ. ಸೊ ಮನೇಲಿ ಇಟ್ಟಿರೋ ಗಣೇಶ ವಿಗ್ರಹಕ್ಕೆ ಹಾಗೆ ತೆಂಗಿನಕಾಯಲ್ಲಿ ಮಾಡಿರೋವಂಥ ಗಣೇಶನ ನಾನು ಯಾವಾಗಲೂ ಮನೇಲಿಟ್ಟು ಪೂಜೆ ಮಾಡ್ತೀನಿ. ಸೊ ಹಾಗಾಗಿ ಅದನ್ನು ಕೂಡ ಅಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೆ. ಸೊ ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿಟ್ಟು ಇನ್ನು ಅವರು ಬಂದ ತಕ್ಷಣ ಪ್ರತಿಷ್ಠಾಪನೆ ಮಾಡಬೇಕು. ಸೊ ಹಾಗಾಗಿ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ನೈಟೇ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ. ಈಗ ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ವಿಷಲ್ ಬೇಯಿಸ್ಕೊಳ್ಬೇಕು. ಸೊ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ಕಡಲೆಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪ್ರಸಾದ ರೆಡಿ. ಬೆನಕನಿಗೆ ಮೋದಕ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಮೋದಕ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಇಡೀ ಕಾಯಿ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ರುಬ್ಬಿಟ್ಕೊಳ್ಳೋಣ ಅಂತ ಒಂದು 7ರಿಂದ 8 ಪಿಸ್ತಾ, ಹಾಗೆ ಒಂದು 6 ಬಾದಾಮಿ, 4ರಿಂದ 5 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೊಂದು 4 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಬಾಣಲೆಯಲ್ಲಿ ಒಂದು ಅಚ್ಚು ಬೆಲ್ಲ ತೊಗೊಂಡು ಅದನ್ನು ಪಾಕ ಮಾಡ್ಕೊತಾ ಇದ್ದೀನಿ. ಒಂದು ಇಡೀ ಕಾಯಿಗೆ ಒಂದು ಅಚ್ಚು ಬೆಲ್ಲ ಅನ್ನೋ ಥರ ಅಳತೆಗೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಪಾಕ ಬಂದಿದೆ. ಈಗ ಈ ಪಾಕಕ್ಕೆ ತುರಿದಿಟ್ಕೊಂಡಿದ್ದಂಥ ತೆಂಗಿನಕಾಯಿನ ಹಾಕ್ತೀನಿ. ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಫುಲ್ಲು ಎರಡು ಹೊಂದ್ಕೋಬೇಕು. ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆಗ್ತಾ ಇದೆ. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಇದನ್ನು ಹಾಕ್ಕೊಂಡು ಮತ್ತೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ.
ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಆ ತುಪ್ಪದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊತೀನಿ. ಬಿಸಿನೀರು ಆಲ್ರೆಡಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಒಂದು ಮುದ್ದೆ ರೀತಿ ಬರೋಷ್ಟು ನೀರು ಹಾಕ್ಕೋಬೇಕು. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ, ಬರುತ್ತೆ. ಸೊ ಬಿಸಿ ನೀರು ಹಾಕಬೇಕು. ಇದನ್ನು ಹಾಕಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಸಿಮ್ಮಲ್ಲೇ ಇರಲಿ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಮುದ್ದೆ ರೀತಿ ಬಂದಿದ ತಕ್ಷಣ ಅದನ್ನು ಒಂದು 2-3 ನಿಮಿಷ ಬೇಯಲಿಕ್ಕೆ ಬಿಟ್ಟು ಈಗ ಅದನ್ನು ಸ್ವಲ್ಪ ತಣ್ಣಗಾಗಿದ್ದ ನಂತರ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿದ್ದುಕೊಂಡು ಒಂದು ಮುದ್ದೆ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ, ಅದು ಮುದ್ದೆ ರೀತಿ ಬಂದಿದೆ. ಈಗ ಈ ಹಿಟ್ಟಿಗೆ ಈಗ ಮೋದಕ ಮಾಡೋ ಒಂದು ಯಾವ ಶೇಪಲ್ಲಾದರೂ ತೊಗೋಬೋದು. ಕೆಲವ್ರು ಕರ್ಜಿಕಾಯಿ ಮಾಡೋ ಥರ ಮಾಡ್ಕೋತಾರೆ. ಸೊ ನಾನು ಈಗ ಮೋದಕ ಥರ ಒಂದು ಚಿಕ್ಕದು ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಹಾಕಿ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ಗಣಪತಿಗೆ ಮೋದಕ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಈಗ ಗಣೇಶನ ತೊಗೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಗಣಪತಿಗೂ ಗೌರಿಗೂ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋತಾ ಇದ್ದೀನಿ. ಸೊ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಗೌರಿನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದೀವಿ. ನೋಡಿ, ಆಲ್ಮೋಸ್ಟ್ ಪೂಜೆಗೆ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ ಇಬ್ಬರು ಕೂಡ ಪೂಜೆ ಮಾಡ್ತಿದ್ದಾರೆ. ನನ್ನ ಮಗನಿಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಅವನು ನೋಡ್ತಾ ಇರೋದು ಈ ಥರದ್ದೆಲ್ಲ. ಮೊದಲೆಲ್ಲ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿದ್ದಾಗ ರೋಡಲ್ಲೂ ಕೂಡ ಗಣೇಶ ಕೂರಿಸ್ತಿದ್ರು. ನಮ್ಗೆ ಅದೆಲ್ಲ ಏನೂ ಅನ್ನಿಸ್ತಾ ಇರಲಿಲ್ಲ. ಬಟ್ ಈಗಿನ ಮಕ್ಕಳುಗಳಿಗೆ ಇದರದ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ತುಂಬ ಕಮ್ಮಿನೇ. ಸೊ ಹಾಗಾಗಿ ನಾವು ಇದೇ ಪದ್ಧತಿನ ಮುಂದುವರಿಸ್ಕೊಂಡು ಹೋಗೋಣ ಅಂತ, ನನ್ನ ಮಗನೂ ಮುಂದುವರಿಸ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಕೂಡ ಹೀಗೆ ದೇವರನ್ನ ಕೂರಿಸಿ ಪೂಜೆ ಮಾಡಿ ತೆಗಿಬೇಕು ಅಂತ ನನ್ನ ಮಗನಿಗೆ ಹೇಳ್ಕೊಂಡು ಕೊಡ್ತಾಯಿದ್ದೀವಿ. ಅವನಂತೂ ತುಂಬ ಖುಷಿಪಟ್ಟ. ಸೊ ಪೂಜೆಗೆ ಆಯಿತು, ಪ್ರಸಾದ ಎಲ್ಲ ಇಟ್ಟು ದೇವ್ರಿಗೆ ನೈವೇದ್ಯ ಕೂಡ ಆಗಿದೆ. ಸೊ ನಮ್ಮ ಮನೆಯಲ್ಲಿ ಹೀಗೆ ತುಂಬ ಸಿಂಪಲ್ಲಾಗಿ ಫಸ್ಟ್ ಟೈಮ್ ಗಣೇಶನ ಕೂರಿಸಿದ್ದೀವಿ. ಸೊ ಬೆಳಗಿನ ಪೂಜೆ ಎಲ್ಲ ಆಯಿತು. ಈಗ ಸಾಯಂಕಾಲಕ್ಕೆ ದೇವರಿಗೆ ಮತ್ತೆ ನೈವೇದ್ಯ ಇಡಬೇಕು ಅಂತ ಪಂಚಕಜ್ಜಾಯ ಮಾಡ್ತಾಯಿದ್ದೀನಿ. ಇದು ಕೂಡ ಗಣೇಶನಿಗೆ ತುಂಬ ಇಷ್ಟ. ಸೊ ನನ್ನ ಮಗನಿಗೆ ಈ ಟಮಟೆ ಸೌಂಡು ಆ ಥರದ್ದೆಲ್ಲ ಕೇಳೋದು ತುಂಬ ಇಷ್ಟ. ಸೊ ಈಗ ಅವರಪ್ಪ ಏನೋ ಬಾರಿಸ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೊ ಮತ್ತೆ ಪೂಜೆ ಎಲ್ಲ ಮಾಡಿ ಮತ್ತು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಆಗಿದ ನಂತರ ಮೋದಕ ಬೆಳಿಗ್ಗೆ ಸ್ವಲ್ಪನೇ ಮಾಡಿದ್ದೆ. ಸೊ ಹಾಗಾಗಿ ಇನ್ನೂ ಉಳಿದಿದ್ದ ಹಿಟ್ಟಲ್ಲಿ ಈಗ ನಮ್ಮ ಯಜಮಾನರು ನನಗೆ ಮಾಡಿಕೊಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ ಫಸ್ಟ್ ಟೈಮು. ಸಹಾಯ ಮಾಡಿದ್ರು. ಅಪರೂಪಕ್ಕೆ ಸಹಾಯ ಮಾಡ್ತಾ ಇದೆಯಲ್ಲ, ಫಸ್ಟ್ ಟೈಮ್ ಸಹಾಯ ಮಾಡ್ತಾ ಇರೋದು. ಹೌದು, ಸತ್ಯ ಹೇಳ್ಬೇಕಲ್ಲ. ಗಣೇಶ ಕೂರಿಸಿದ್ಕೆ ಸಹಾಯ ಮಾಡ್ತಾ ಇರೋದು, ಇಲ್ಲಾಂದ್ರೆ ಮಾಡ್ತಾ ಇರಲಿಲ್ಲ. ಇನ್ನೇನು ಗಣೇಶ ಬಿಡೋ ಟೈಮ್ ಆಯಿತು. ಸೊ ಈಗ ಅದಕ್ಕೆ ತುಪ್ಪದ ಆರತಿ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಹಸ್ಬೆಂಡ್ ಮಗು ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ.
ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗಣಪತಿ ಬಪ್ಪ ಮೋರಿಯಾ ಮಂಗಳಮೂರ್ತಿ ಮೋರಿಯಾ ಗಣಪತಿ ಬಪ್ಪ ಮೋರಿ ಮಂಗಳಮೂರ್ತಿಗೆ ಜೈ ಶ್ರೀ ಶ್ರೀ ವಿಜಯ ಗಣಪತಿಗೆ ಜೈ ಗೌರಿ ಪುತ್ರನಿಗೆ ಜೈ. ಸೊ ಇದಾಗಿತ್ತು ನಮ್ಮ ಮನೆಯ ಹಬ್ಬದ ಫೆಸ್ಟಿವಲ್ ವೈಬ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.